ಮೂರು ಹಾಕ್ಬಿಡೋಣ. ಬದಲಾವಣೆ ಮಾಡುವಂತ ಶಕ್ತಿ ಇದೆ. ಎಲ್ಲಾ ಕಾವೇರಿ ನದಿ ಬೇರೆ ಬೇರೆ ಅನೇಕ ನದಿಗಳಿಗೆ ಮೂಲ ಅಂತ ಹೇಳಿದ್ರೆ ಇದು ಪಶ್ಚಿಮ ಘಟ್ಟ ಅಂತ ಹೇಳಿ ನಾವು ಹೇಳ್ತೀವಿ. ಇವತ್ತು ನಮ್ಗೆ ಏನಾದ್ರೂ ಎಲ್ಲಾ ಕಡೆ ಮಳೆ ಬೀಳ್ತಾ ಇದೆ, ಪ್ರಕೃತಿ ಪರಿಸರ ಉಳಿದಿದೆ ಅಂತ ಹೇಳಿದ್ರೆ ಆ ಪಶ್ಚಿಮ ಘಟ್ಟದಿಂದ ಉಳಿದಿದೆ. ಹೀಗಾಗಿ ನೀವೆಲ್ಲರೂ ಅದೃಷ್ಟವಂತರಿದ್ದೀರಿ. ಇಂಥ ಒಂದು ಸುಂದರವಾದಂಥ ಪರಿಸರದಲ್ಲಿ ನೀವು ವಾಸ್ತವ್ಯ ಮಾಡ್ತಾ ಇದ್ದೀರಿ, ಇಲ್ಲಿ ಇರ್ತಾ ಇದ್ದೀರಿ. ಇದ್ರ ಜೊತೆಯಲ್ಲಿ ಇಡೀ ಪ್ರದೇಶಕ್ಕೆ ಏನ್ ಬೇಕಾಗಿದೆ ಅದನ್ನು ಮೂಲವಾಗಿ ಅದರ ರಕ್ಷಣೆ ಮಾಡುವಂತ, ಸಂರಕ್ಷಣೆ ಮಾಡುವಂತ ಕೆಲಸ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ನೀವು ಸಂಪೂರ್ಣ ಕರ್ನಾಟಕ ರಾಜ್ಯದ ಜನರ, ಈ ದೇಶದ ಜನರ ಅಭಿನಂದನೆಗೆ ನೀವೆಲ್ಲ ಪಾತ್ರರಾಗಿದ್ದೀರಿ ಅನ್ನುವಂಥ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ನಮ್ಮೆದುರುಗಡೆ ಏನಾದರೂ ಒಂದು ದೊಡ್ಡ ಸವಾಲಿದೆ ಅಂದರೆ ಅದು ಹವಾಮಾನ ಬದಲಾವಣೆ. ಈ ಪ್ರಕೃತಿ ವಿಕೋಪದಿಂದ, ಹವಾಮಾನ ಬದಲಾವಣೆಯಿಂದ ಏನೇನು ಆಗ್ತಾ ಇದೆ ನೋಡ್ತಾ ಇದ್ದೀರಿ. ಇವತ್ತು ಬೆಂಗಳೂರಿನಲ್ಲಿ ಒಂದಾನೊಂದು ಕಾಲದಲ್ಲಿ ಏರ್ ಕಂಡೀಷನ್ ಸಿಟಿ ಅಂತ ಹೇಳ್ತಾ ಇದ್ದೇವೆ. ಇದು ನಿವೃತ್ತರ ಒಂದು ಇವತ್ತು ಬಹಳ ಅತ್ಯಂತ ಉತ್ತಮವಾದಂತಹ ಒಂದು ಪ್ಲೇಸ್ ಅಂತ ಹೇಳ್ತಾ ಇದ್ದೀವಿ, ಪ್ಯಾರಡೈಸ್ ಅಂತ ಹೇಳ್ತಾ ಇದ್ದೀವಿ. ಆದರೆ ಇವತ್ತೇನಾಗಿದೆ, ಎಲ್ಲ ಕಡೆ ಕಾಂಕ್ರೀಟ್ ಜಂಗಲ್ ಆಗ್ಬಿಟ್ಟಿದೆ. ಇವತ್ತು ನೋಡಿ ತಾಪಮಾನ ಎಷ್ಟಾಗಿದೆ, 38, 39, 40 ಡಿಗ್ರಿ ಸೆಂಟಿಗ್ರೇಡ್ ಹೋಗಿದೆ. ಕೆಲವೊಂದು ಕಡೆ 40, 45, 46 ಡಿಗ್ರಿ ಸೆಂಟಿಗ್ರೇಡ್ ಹೋಗ್ತಾ ಇದೆ. ತಾಪಮಾನ ಹೆಚ್ಚಿಗೆ ಆಯ್ತು, ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಹೀಗೆ ಮುಂದುವರಿತು ಅಂತ ಹೇಳಿದ್ರೆ ಇವತ್ತು ಮಾನವನು ಬದುಕಲಿಕ್ಕೆ ಆಗೋದಿಲ್ಲ. ಈ ಯಾವ ಜೀವ ಜಂತುಗಳು ಬದುಕಲಿಕ್ಕೆ ಆಗೋದಿಲ್ಲ. ನಾಡು ಉಳಿತದೆ, ಕಾಡು ನಾಶ ಆದರೆ ಇವತ್ತು ಈ ನಾಡನ್ನು ಸಹಿತ ನಾಶ ಆಗ್ತದೆ ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಇವತ್ತೇನು ಕಾಡನ್ನು ಉಳಿಸುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ. ಬರೀ ಸರ್ಕಾರದಷ್ಟೇ ಅಲ್ಲ, ಅರಣ್ಯ ಇಲಾಖೆದಷ್ಟೇ ಅಲ್ಲ, ಸಾರ್ವಜನಿಕರ ಕರ್ತವ್ಯನೂ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ವನ್ಯಜೀವಿಗಳು, ಪರಿಸರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದ್ರೆ ವನ್ಯಜೀವಿಗಳು ಬೇಕು. ಆ ವನ್ಯಜೀವಿಗಳು ಮೊದಲಿನಿಂದಲೂ ಮಾನವನ ವನ್ಯಜೀವಿಗಳು ಸಹಬಾಳ್ವೆ ಮಾಡ್ಕೊಂಡು ಬಂದಂಥದ್ದು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅನಾದಿ ಕಾಲದಿಂದಲೂ ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದೆ. ಹಿಂದೆ ಕಳ್ಳಬೇಟೆ ಇತ್ತು, ರಾಜ ಮಹಾರಾಜರು ಬಂದು ಅರಣ್ಯದಲ್ಲಿ ಇವತ್ತು ಹುಲಿಗೆ ಹೊಡೆದ್ರು, ಇವತ್ತು ಚಿರತೆಗೆ ಹೊಡೆದ್ರು, ಇವೆಲ್ಲ ನಡೀತಾ ಇತ್ತು. ಅದಾದ್ಮೇಲೆ ಇವತ್ತು 72ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಇವತ್ತು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂತು, ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂತು, ಪರಿಸರ ಸಂರಕ್ಷಣೆ ಕಾಯ್ದೆ ಬಂತು. ಇದೆಲ್ಲ ಆಗಿದ ನಂತರ ಇವತ್ತು ಪ್ರಾಣಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಒಂದು ಕಡೆ ಪ್ರಾಣಿಗಳ ಸಂಖ್ಯೆನೂ ಹೆಚ್ಚಿಗೆ ಆಗ್ತಾ ಇದೆ, ಇನ್ನೊಂದು ಕಡೆ ಅರಣ್ಯ ಕ್ಷೀಣಿಸ್ತಾ ಇದೆ, ಕಡಿಮೆನೂ ಆಗ್ತಾ ಇದೆ. ಪ್ರಾಣಿಗಳ ಕಾರಿಡಾರ್ಗಳೇನಿದ್ದಾವೆ ಫ್ರಾಗ್ಮೆಂಟ್ ಆಗ್ತಾ ಇದ್ದಾವೆ. ಹೀಗಾಗಿ ಇವೆಲ್ಲ ಕಾರಣದಿಂದ ನಗರೀಕರಣ ಜಾಸ್ತಿ ಆಗ್ತಾ ಇದೆ. ಇವತ್ತು ಮಾನವ ಪ್ರಾಣಿ ಸಂಘರ್ಷ ಹೆಚ್ಚಿಗೆ ಆಗ್ತಾ ಇದೆ. ಹೀಗಾಗಿ ಅರಣ್ಯ ಇಲಾಖೆ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅದರ ಜೊತೆಯಲ್ಲಿ ಈ ಅರಣ್ಯದ ಅಂಚಿನಲ್ಲಿರುವಂತಹ ಜನ ಇದ್ದಾರೆ, ಅರಣ್ಯವಾಸಿಗಳಿದ್ದಾರೆ. ನೀವೆಲ್ಲ ಅರಣ್ಯ ಉಳಿಸುವಂತ ಕೆಲಸವನ್ನು ಮಾಡಿದ್ದೀರಿ. ನಿಮ್ಮ ಮೇಲೇನೂ ಒಂದು ದೊಡ್ಡ ಜವಾಬ್ದಾರಿ ಇದೆ. ಒಂದು ಸವಾಲಾಯ್ತು ಅಂದ್ರೆ ಆ ಸವಾಲನ್ನು ನಾವು ಎದುರಿಸಲಿಕ್ಕೆ, ಅದನ್ನು ಸರಿ ಮಾಡಲಿಕ್ಕೆ ಎಲ್ಲರ ಸಹಕಾರ ಅತ್ಯವಶ್ಯಕವಾಗಿದೆ. ಎಲ್ಲರೂ ಕೈ ಜೋಡಿಸಬೇಕಾಗ್ತದೆ. ಬಹಳ ಅತ್ಯಂತ ದುಃಖದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮಾನವ ಜೀವ ಹಾನಿ ಆಗ್ತಾ ಇರ್ತಕ್ಕಂಥದ್ದು. ಆ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಹೇಳಿದ್ರಲ್ಲ, 1 ಕೋಟಿ 10 ಕೋಟಿ ಕೊಟ್ಟರು ಜೀವ ವಾಪಸ್ ಬರೋದಿಲ್ಲ. ಜೀವ ಅತ್ಯಮೂಲ್ಯವಾದಂಥದ್ದು. ಹೀಗಾಗಿ ಮೊದಲನೇ ಆದ್ಯತೆ ನಮ್ಮ ಅಧಿಕಾರಿಗಳಿಗೆ ನಾನು ಈಗಾಗಲೇ ಹೇಳಿದ್ದೇನೆ, ಮಾನವ ಜೀವ ಉಳಿಸ್ಲಿಕ್ಕೆ, ಜೀವಹಾನಿ ಆಗದೆ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಏನೇನು ಇವತ್ತು ಸಾಧ್ಯ ಇದೆ, ನಿಮ್ಮಲ್ಲಿ ಪಾಸಿಬಲ್ ಇದೆ, ಅದೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಸೂಚನೆಯನ್ನು ಈಗಾಗಲೇ ನಮ್ಮ ಇಲಾಖೆ ಸರ್ಕಾರ ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ.
ಇವತ್ತು ಆನೆಗಳ ಸಂಖ್ಯೆನೂ 6395 ಅಂತ ಹೇಳ್ತಾ ಇದ್ದಾರೆ. ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ತಜ್ಞರ ಸಮಿತಿ ಮಾಡಿದ್ದಾರೆ. ಅವ್ರ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಬಗ್ಗೆನೂ ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಇವತ್ತು ಕೆಲವೊಂದು ಜನ ಒಂದೊಂದು ರೀತಿಯಲ್ಲಿ ಸಲಹೆಗಳನ್ನು ಕೊಡ್ತಾರೆ. ಒಂದೊಂದು ಕಡೆ ಸಂತಾನ ನಿಯಂತ್ರಣ ಮಾಡುವಂತ ಒಂದು ಚುಚ್ಚುಮದ್ದು ಕೊಡಬೇಕು ಅನ್ನುವಂಥದ್ದು ಒಂದು ಸಲಹೆ ಇದೆ. ಇದು ಚರ್ಚೆಯಲ್ಲಿದೆ. ಅಂತಿಮವಾದಂತ ಯಾವುದೇ ತೀರ್ಮಾನ ಇಲ್ಲ. ಚರ್ಚೆಯಲ್ಲಿದೆ ಅಂದ್ರೆ ಕೆಲವೊಂದು ಪ್ರಾಣಿ ಪ್ರಿಯರು ಮತ್ತೆ ಅರಣ್ಯ ಇಲಾಖೆ ನಮ್ಮ ಮೇಲೆ ಬೀಳ್ತಾರೆ. ನೀವು ಈ ರೀತಿ ಹೆಂಗಿದೆ, ನೀವು ಸಲಹೆ ಕೊಡ್ತೀರಿ? ಯಾರು 70ರ ದಶಕದಲ್ಲಿ ನಮ್ಮ ಜನಸಂಖ್ಯೆನೇ ಹೆಚ್ಚಿಗೆ ಆಗಿದೆ ಅಂತ ಹೇಳಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ದು ನೀವೆಲ್ಲ ನಮ್ಗೆಲ್ಲ ಗೊತ್ತಿದೆ. ಫ್ಯಾಮಿಲಿ ಪ್ಲಾನಿಂಗ್ ಕಾರ್ಯಕ್ರಮ ಮಾಡಿದೀವಲ್ಲ. ಇಂಥ ಅನೇಕ ವಿಷಯಗಳಿದ್ದಾವೆ. ಹೀಗಾಗಿ ಮಾನವ ಪ್ರಾಣಿ ಏನು ಸಂಘರ್ಷ ತಡಿಬೇಕು ಅಂತ ಹೇಳಿ ಈಗಾಗಲೇ ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಮಂಜೂರಾತಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇವತ್ತು ನಾವು ಈ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಮಾಡಿದ್ದೇವೆ, ಟೆಂಟಕಲ್ ಫೆನ್ಸಿಂಗ್ ಮಾಡಿದ್ದೇವೆ. ಇವತ್ತು ನಮ್ಮಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಅವ್ರಿಗೇನು ಅವಶ್ಯಕತೆ ಇದೆ, ಡ್ರೋನ್ ಕ್ಯಾಮ್ರಾ ಬೇಕಾದ್ರೆ ಅದನ್ನು ಕೊಟ್ಟಿದ್ದೇವೆ. ಇವತ್ತು ಅವರು ಏನು ಥರ್ಮಲ್ ಕ್ಯಾಮ್ರಾಸ್ ಕೊಟ್ಟಿದ್ದೇವೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕೊಟ್ಟಿದ್ದೇವೆ. ಇವತ್ತು ಆಂಟಿ ಪೋಚಿಂಗ್ ಕ್ಯಾಂಪ್ಗಳಿಗೆ ಏನು ಸಿಬ್ಬಂದಿಗಳು ಬೇಕು ಅದು ಕೊಟ್ಟಿದ್ದೇವೆ. ಇವತ್ತು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇರಬಹುದು ಅಥವಾ ಆಂಟಿ ಡಿಪ್ರೆಡೇಷನ್ ಕ್ಯಾಂಪ್ಗೆ ಏನು ಸಿಬ್ಬಂದಿಗಳು ಬೇಕು ಸಿಬ್ಬಂದಿಗಳಿಗೆ ಡಿಪ್ಲಾಯ್ ಮಾಡಿದ್ದೇವೆ. ಎಲ್ಲಾ ರೀತಿಯ ಪ್ರಯತ್ನಗಳು ನಮ್ಮ ಇಲಾಖೆ ಅಧಿಕಾರಿಗಳು ಸಹಿತ ಜೀವದ ಹಂಗನ್ನು ತೊರೆದು ಇವತ್ತು ಆ ಫೀಲ್ಡ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಅಪ್ರಿಸಿಯೇಟ್ ಮಾಡಬೇಕಲ್ಲ. ಅನೇಕ ಜನ ನಮ್ಮ ಸಿಬ್ಬಂದಿಯವರು ಸಹಿತ ಇವತ್ತು ಆನೆ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಅವರು ಶ್ರಮ ಮಾಡಿದ್ದು ನಾನು ನೋಡಿದ್ದೇನೆ. ಇವತ್ತು ಒಂದು ಆನೆ ಸೆರೆ ಹಿಡಿಬೇಕು ಅಂದ್ರೆ ಅಷ್ಟೊಂದು ಸಲೀಸಾದಂತ ಕೆಲಸ ಅಲ್ಲ. ಆನೆ ಸೆರೆ ಹಿಡಿಲಿಕ್ಕೆ 4 ಕುಮ್ಕಿ ಆನೆಗಳು ಬೇಕು, ಒಬ್ಬ ಡಾಟ್ ಮಾಡೋ ಎಕ್ಸ್ಪರ್ಟ್ ಬೇಕು, ಅದಾದ್ಮೇಲೆ ವೆಟರ್ನರಿ ಡಾಕ್ಟರ್ ಬೇಕು. ಸುಮಾರು 40-50 ಜನ ಹೋಗಿ ಇವತ್ತು ಕಾರ್ಯಾಚರಣೆ ಮಾಡಿ ಆ ಒಂದು ಪುಂಡಾನೆಗೆ ಹಿಡಿಯುವಂತ ಕಾರ್ಯಾಚರಣೆ ಮಾಡಬೇಕಾಗ್ತದೆ. ತಕ್ಷಣ ಹೋದ್ವಿ ಆನೆ ಹಿಡಿಲಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಅತ್ಯಂತ ಕಠಿಣವಾದಂಥದ್ದು. ಈಗ ದುಬಾರಿ ಕ್ಯಾಂಪ್ ಈಗಾಗಲೇ ಹೇಳಿದ್ರು ಮಾತಾಡ್ತಾ ನಮ್ಮ ಅರಣ್ಯ ಇಲಾಖೆಯಲ್ಲಿ ಎಲ್ಲೆಲ್ಲ ಆನೆಗಳಿದ್ದಾವೆ. ಈ ಆನೆಗಳು ಪಳಗಿಸುವಂಥದ್ದು, ಆನೆ ಸೆರೆಯುವಂತ ಕಾರ್ಯಾಚರಣೆಯಲ್ಲಿ ಇವತ್ತು ಇದನ್ನು ಒಳ್ಳೆಯ ರೀತಿಯಿಂದ ನಿರ್ವಹಣೆ ಮಾಡುವಂಥದ್ರಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜ್ಯ ನಂಬರ್ 1 ಇದ್ರೆ ಅದು ಕರ್ನಾಟಕ ರಾಜ್ಯ ಇದೆ ಅಂತ ಹೇಳಿ ನಾನು ತಮ್ಮಲ್ಲಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಆಂಧ್ರದವ್ರು ಇರ್ಬೋದು, ಇವತ್ತು ಅರುಣಾಚಲ್ ಬೇರೆ ಬೇರೆ ರಾಜ್ಯದಿಂದ ಸಹಿತ ಗೋವಾ ಮಂತ್ರಿ ಬಂದಿದ್ರು ನನ್ನ ಹತ್ರ, ಅರುಣಾಚಲ್ ಅರಣ್ಯ ಮಂತ್ರಿ ಬಂದಿದ್ರು, ಆಂಧ್ರದವ್ರು ಬಂದಿದ್ರು. ಸುಮಾರು ಜನ ಯಾವ ರೀತಿಯಲ್ಲಿ ನೀವು ಆನೆಗಳ ಸೆರೆ ಹಿಡಿತೀರಿ, ನಿಮ್ಮ ತಂಡಕ್ಕೆ ನಮಗೆ ಕಳಿಸಿ ಅಂತ ಹೇಳಿ ಇವರ ನಮ್ಮಿಂದ ತರಬೇತಿ ಪಡೆದುಕೊಳ್ಳಿಕ್ಕೆ ಅವರು ನನಗೆ ಮನವಿ ಕೊಟ್ಟಂಥದ್ದು. ಇವತ್ತು ನಿಮ್ಗೆ ಗೊತ್ತಿದೆ 4 ಕುಮ್ಕಿ ಆನೆಗಳು ನಾವು ಆಂಧ್ರ ಪ್ರದೇಶಕ್ಕೂ ಕೊಟ್ಟಿದ್ದೇವೆ. ಅವ್ರ ಹತ್ರ ಯಾವುದೇ ರೀತಿಯ ಸೌಕರ್ಯಗಳಿಲ್ಲ ಅನ್ನುವಂಥ ರೀತಿಯಲ್ಲಿ. ಅದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದ್ರೆ 100 ವರ್ಷದ ಇತಿಹಾಸ ಇದೆ ಅಂತ ಈಗಾಗಲೇ ಮಾತಾಡ್ತಾ ಹೇಳಿದ್ರು. ನಮ್ಮ ದುಬಾರೆ ಇವತ್ತೇನು ಆನೆ ಕ್ಯಾಂಪ್ ಇದೆ ಇವತ್ತಂದ್ರೆ ಅವೆಲ್ಲ ಹೆಮ್ಮೆ ಪಡುವಂಥದ್ದು. ಇವತ್ತು ನೋಡಿ ಇಲ್ಲಿ ಸುಮಾರು ಕುಮ್ಕಿ ಆನೆಗಳಿದ್ದಾವೆ, 15-20 ಕುಮ್ಕಿ ಆನೆಗಳಿದ್ದಾವೆ. ಕುಮ್ಕಿ ಆನೆಗಳು ಬೇಕು, ಪ್ರತಿಯೊಂದಕ್ಕೂ ಬೇಕು. ಹಿಂದೆ ಆನೆಗೆ ಬಹಳ ಮಹತ್ವದಾದಂಥದ್ದು. ನಾವೆಲ್ಲ ಪೂಜೆ ಮಾಡಲಿ, ಜಾತ್ರೆ ಮಾಡಲಿ, ಇವತ್ತು ಬರ್ತಾರೆ, ಯಾವುದಾದ್ರೂ ಪೂಜಾರು ಬರ್ತಾರೆ, ಫೋನ್ ಮಾಡ್ತಾರೆ, ನನ್ನ ಒಂದು ಮಠಕ್ಕೆ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮಕ್ಕೆ ನೀವು ಆನೆ ಪರವಾನಗಿ ಕೊಡಿಸಿ ಅಂತ ಹೇಳಿ ಕೆಲವೊಂದು ಕಡೆ ಇವತ್ತಿಗೂ ಇದೆ. ಈಗ ಆನೆ ಕೊಡುವಂಥದ್ದು ನಿಷೇಧ ಮಾಡಲಾಗಿದೆ. ಹೊಸ ಆನೆ ಹಳೆವೇನಿದೆ ಅವೇ ನಡೀತಾ ಇದ್ದಾವೆ. ಇನ್ನು ತಮ್ಮದೇ ಆದಂಥ ಐತಿಹಾಸಿಕವಾದಂಥ ಸಾಂಸ್ಕೃತಿಕವಾದಂಥ ಒಂದು ಮಹತ್ವ ಇದೆ. ನಮ್ಮ ಜನ ಇವತ್ತೆಲ್ಲರೂ ಬಹಳಷ್ಟು ಜನ ಶ್ರದ್ಧೆ ನಂಬಿಕೆ ಇಟ್ಕೊಂಡಂಥವ್ರು. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ನಾವು ನೀವೆಲ್ಲರೂ ಸೇರಿ ಇವತ್ತು ಮಾನವ ಪ್ರಾಣಿ ಸಂಘರ್ಷದ ಸಮಸ್ಯೆ ಬಗೆಹರಿಸಬೇಕಾಗ್ತದೆ. ಕೊಡುಗೆ 4 ಇಶ್ಯೂ ಇದೆ. ಕೆಲವೊಂದು ಕಡೆ ಮೀಸಲು ಅರಣ್ಯದಲ್ಲಿ ಸುಮಾರು ವರ್ಷದಿಂದ ಜನ ಕೂತೋರಿದ್ದಾರೆ. ಫಾರೆಸ್ಟ್ ರೈಟ್ಸ್ ಆಕ್ಟ್ ಇದೆ. ಅಲ್ಲಿರುವಂತಹ ಏನು ಬೇರೆ ಬೇರೆ ಜಮೀನುಗಳ ಒಂದು ತಕರಾರು ವ್ಯಾಜ್ಯಗಳು ಅಲ್ಲಿ ಇಲ್ಲಿ ಕೋರ್ಟಲ್ಲಿ ಎಲ್ಲ ಕಡೆ ನಡೀತಾ ಇದೆ. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೆ, ನಮ್ಮ ಅರಣ್ಯ ಇಲಾಖೆಯವರು ಇವತ್ತು ಯಾರಿಗೂ ತೊಂದರೆ ಕೊಡುವಂತ ಪ್ರಶ್ನೆ ಬರೋದಿಲ್ಲ. ನೀವು ಹೆದರುವಂತ ಅವಶ್ಯಕತೆಯೂ ಇಲ್ಲ. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಒಂದು ಸಭೆ ತೆಗೆದುಕೊಂಡು ಹಿರಿಯ ಅರಣ್ಯ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಸೇರಿ ನಾವೊಂದು ಕಿವಿ ಮಾತನ್ನು ಹೇಳಿದ್ದೇವೆ. ಎಲ್ಲರೂ ನಮ್ಮವರೇ, ನಾವೆಲ್ಲ ಒಂದೇ. ನಿಮ್ಮ
ಸುಪುತ್ರರೇ, ನಿಮ್ಮ ಪರಿವಾರದವರೇ ಅನೇಕ ಜನ ಅರಣ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಅವರು ಅರಣ್ಯ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಯಾರೇ ಬಂದರೂ ಟ್ರೀ ಕಟಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಿರ್ಬೋದು, ಪ್ರೀತಿಯಿಂದ ಮಾತನಾಡಿ ಅವರಿಗೆ ಸೌಜನ್ಯದಿಂದ ಕೂತು ಅವರ ಪ್ರೀತಿ ವಿಶ್ವಾಸ ಗಳಿಸಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೇನೆ. ಕಾಯ್ದೆ ಕಾನೂನು ಎಲ್ಲರಿಗೂ ಒಂದೇ ಇದೆ. ಕಾಯ್ದೆ ಕಾನೂನಲ್ಲಿ ವ್ಯತ್ಯಾಸ ಇಲ್ಲ. ಹೌಸ್ ಯುವರ್ ಐಸ್ ಈಸ್ ನಾಟ್ ಅಬೌವ್ ದ ಲಾ ಅಂತ ಒಂದಿದೆ, ಕಾನೂನಿದೆ. ಆ ರೀತಿಯಲ್ಲಿ ನೀವು ಕಾಯ್ದೆ ಏನಿದೆ, ಕಾನೂನಿದೆ, ಅದಕ್ಕೆ ಹೆಚ್ಚು ಕಡಿಮೆ ಮಾಡೋದು ಬೇಡ. ಅದನ್ನು ಅನುಷ್ಠಾನ ಮಾಡಿ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡಿ. ತಿಳುವಳಿಕೆ ಕೊಟ್ಟು ಸಮಜಾಯಿಸಿ ಅವರಿಗೆ ಪ್ರೀತಿಯಿಂದ ಮಾತನಾಡಿ, ಅಂದರೆ ಅರಣ್ಯ ಇಲಾಖೆ ಮೇಲೆ ಅವರಿಗೂ ಅಭಿಮಾನ ಬರ್ತದೆ, ವಿಶ್ವಾಸಾರ್ಹತೆ ಬರ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೇನೆ. ಅವರೂ ಆ ರೀತಿಯಲ್ಲಿ ನಡವಳಿಕೆ ಈಗಾಗಲೇ ಅದನ್ನು ಪರಿವರ್ತನೆ ತಂದಿದ್ದಾರೆ. ಆ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನನ್ನ ಪರವಾಗಿ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಆ ವರದಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಆನೆಗಳು ಯಾಕೆ ಹೊರಗಡೆ ಬರ್ತಾ ಇದ್ದಾವೆ? ಆನೆಗಳಿಗೂ ರುಚಿಕರವಾದಂಥ ಪದಾರ್ಥಗಳು ಬೇಕು ತಿನ್ನಲಿಕ್ಕೆ. ವಿಶೇಷವಾಗಿ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಹೊರಗಡೆ ಬರ್ತವೆ. ಯಾಕೆ ಬರ್ತವೆ ಅಂತ ಹೇಳಿದರೆ, ಆಗಾಗಲೇ ಭತ್ತದ ಇದು ಏನಂತೀರಿ ನೀವು, ತೆನೆ, ಭತ್ತದ ತೆನೆ, ಅದು ಹಾರ್ವೆಸ್ಟ್, ರಾಗಿ ಮತ್ತು ಭತ್ತ. ಈ ರಾಗಿ ಮತ್ತು ಭತ್ತ ಹಾರ್ವೆಸ್ಟಿಂಗ್ ಬರುವಂಥ ಸಂದರ್ಭದಲ್ಲಿ ಅದನ್ನು ತಿನ್ನಲಿಕ್ಕೆ ಆನೆಗಳು ಹೊರಗಡೆ ಬರ್ತವೆ. ಅದಕ್ಕಾಗಿ ಇವತ್ತು ನವೆಂಬರಲ್ಲಿ, ಡಿಸೆಂಬರಲ್ಲಿ, ಜನವರಿಯಲ್ಲಿ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಹೆಚ್ಚಿನ ಜನ ಸಾಯ್ತಾ ಇದ್ದಾರೆ, ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಹಿಂದೆ ಏನಿತ್ತು, ಅರಣ್ಯಕ್ಕೆ ಹತ್ತಿಕೊಂಡಂತೆ ಅರಣ್ಯದ ಅಂಚಿನಲ್ಲಿ ಅನೇಕ ಭೂಮಿಗಳು ಅರಣ್ಯ ಥರನೇ ಇತ್ತು. ಅಲ್ಲಿ ಯಾವುದು ಬೆಳೆ ಬೆಳೀತಾ ಇದ್ದಿಲ್ಲ. ಅಲ್ಲಿ ಉದಾಹರಣೆಗೆ ಗೋಮಾಳ ಇದ್ದರೆ ಮಂಜೂರಾತಿ ಮಾಡಿರಲಿಲ್ಲ. ಈ ಗೋಮಾಳೆಲ್ಲ ಮಂಜೂರಾತಿ ಮಾಡಿಬಿಟ್ಟಿದ್ದೀವಿ. ಅಲ್ಲೇನೂ ಬೆಳೆ ಬೆಳೀತಾರೆ. ಗಂಗಾ ಕಲ್ಯಾಣ ಕೊಟ್ಟಿದ್ದೀವಿ. ಬೋರೆಲ್ ಹಾಕ್ತಾರೆ, ಕಬ್ಬು ಹಾಕ್ತಾರೆ, ಭತ್ತ ಹಾಕ್ತಾರೆ, ಇವತ್ತು ಬಾಳೆ ಹಾಕ್ತಾರೆ. ಅವು ಆನೆಗಳು ಹೊರಗಡೆ ಬರ್ತವೆ. ಒಂದ್ಸಲ ರುಚಿ ಎತ್ತು ಅಂತ ಹೇಳಿದ್ರೆ ಹೊರಗಡೆ ಬಂದ್ಬಿಡ್ತವೆ. ಇವೆಲ್ಲ ಅನೇಕ ರೀತಿಯ ಕಾರಣಗಳಿದ್ದಾವೆ. ಏನೇ ಕಾರಣ ಇರಲಿ, ನಾವು ರೈತರಿಗೆ ಇದು ಬೆಳೀರೋದು ಬೆಳೀರಿ, ಇದು ಬೆಳಿಬೇಡ್ರಿ ಅಂತ ಹೇಳಿಕೆ ಬರೋದಿಲ್ಲ. ಹೀಗಾಗಿ ಅದೆಲ್ಲವನ್ನು ಅದಕ್ಕೆ ಶಮನ ಮಾಡುವಂಥದ್ದು, ಅದಕ್ಕೆ ಸಮಸ್ಯೆ ಪರಿಹಾರ ಹುಡುಕುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಮುಂಬರುವಂಥ ದಿನಮಾನಗಳು ನನ್ನ ಉದ್ದೇಶ ಅರಣ್ಯ ಸಚಿವನಾಗಿ ನಾನು ಒಂದೇ ಒಂದು ಸಾವುಗಳಾಗಬಾರದು, ಒಂದೂ ಸಾವು ಆಗದ ರೀತಿಯಲ್ಲಿ ನೀವು ಯೋಜನೆಗಳನ್ನು ರೂಪಿಸಿ ಅನ್ನುವಂಥ ಒಂದು ಮಾತನ್ನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಅದಕ್ಕೆ ಸರ್ಕಾರದ ವತಿಯಿಂದ ಅನುದಾನದ ಕೊರತೆ ಇರೋದಿಲ್ಲ. ಎಷ್ಟೇ ಈಗ ರೈಲ್ವೆ ಬ್ಯಾರಿಕೇಡ್ ಹೇಳಿದ್ರು, ಎಷ್ಟು ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇದೆ, ಅಗತ್ಯತೆ ಇದೆ, ಅದೆಲ್ಲವನ್ನು ಮಂಜೂರಾತಿ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ. ಅವರು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಹಣಕಾಸಿನ ಕೊರತೆ ಇರೋದಿಲ್ಲ. ಮುಂಬರುವಂಥ ದಿನಮಾನಗಳು ನಾವೆಲ್ಲ ಸೇರಿ ಈ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಒಂದೇ ಒಂದು ಸಾವಾಗದ ರೀತಿಯಲ್ಲಿ ನೋಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ Present!